ಬಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮಗ ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋದಕ್ಕೆ ನಮ್ಮ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಗಂಟೆ ಹೊಡೆದ್ರೆ ಬೇಗ ಸಬ್ಸ್ಕ್ರೈಬ್ ಹಾಕೊಂಡು ಗಂಟೆ ಹೊಡಿನ ಮಾತ್ರ ಮರಿಬೇಡಿ. ಓಕೆ, ಮೊದಲನೇ ಅಪ್ಡೇಟು, ಮತ್ತೊಬ್ಬ ಪ್ಲೇಯರು ರೂಲ್ಡ್ ಔಟ್ ಆಫ್ ದಿ IPL 2024 ಅಂತ ಅಪ್ಡೇಟ್ ಬರ್ತಾ ಇದೆ. ರೀಸನ್ ಏನು ಅಂದರೆ ರೀಸನ್ ಏನು ಸಹ ಹೇಳಿಲ್ಲ. ಯಾವ ಪ್ಲೇಯರು? ಆಬ್ವಿಯಸ್ಲಿ ಅದು ಇಂಗ್ಲೀಷ್ ಪ್ಲೇಯರ್ ಆಗಿರಬೇಕು ಅಲ್ವಾ, ಯಾಕಂದರೆ ಸುಮಾರು ಜನ ಕೈ ಎತ್ತಾ ಇದ್ದಾರೆ. ಇವ್ರು ಕೈ ಎತ್ತಿಲ್ಲ ಅಂತಂದರೆ ಹೆಂಗೆ? ಹ್ಯಾರಿ ಬ್ರೂಕ್ಸ್ ಅವರು ಇವಾಗ ಕೈ ಎತ್ತಿದ್ದಾರೆ ಅಂತ ಅಪ್ಡೇಟ್ ಬರ್ತಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ಅವರು 4 ಕೋಟಿನ ಕೊಟ್ಬಿಟ್ಟು ತಗೊಂಡಿದ್ರು. ಈ ಸೀಸನ್ ಏನೋ ಒಂದು ಅಮರಾಮರಿ ಮಾಡ್ತಾರೆ ಅಂತ ಲಾಸ್ಟ್ ಸೀಸನ್ SRHಗೆ ಹ್ಯೂಜ್ ಪ್ರೈಸ್ಗೆ ಹೋಗಿದಂಥ ಹ್ಯಾರಿ ಬ್ರೂಕ್ ಏನು ಎಲ್ಲ ವರ್ಷ ಇವ್ರಿಗೆ 16 ಕೋಟಿ 17 ಕೋಟಿನ ಕೊಡಬೇಕಾ ಗೊತ್ತಿಲ್ಲ. ಈ ಸಲ 4 ಕೋಟಿಗೆ ಹೋಗಿದ್ರಿಂದ ಅವ್ರಿಗೆ ಏನೋ ಅಪ್ಸೆಟ್ ಆಯಿತು ಅಂತ ಕಾಣಿಸುತ್ತೆ. ಡ್ಯೂ ಟು ಪರ್ಸನಲ್ ರೀಸನ್ಸ್ ಅಂತ ಹೇಳಿದರೆ ನಾವು ಸುಮ್ಮನೆ ಏನಕ್ಕೆ ಅವರ ಪರ್ಸನಲ್ ರೀಸನ್ಸ್ ಬಗ್ಗೆ ಎಲ್ಲ ಕಮೆಂಟ್ ಹಾಕೋದು. ಇವಾಗ ಏನಾಗಿರುತ್ತೋ ಏನು ಕಥೆನೋ ಅಲ್ವಾ ಗೊತ್ತು. ಏನಕ್ಕೆ ಇವರು ಈಚೆಗಡೆ ಹೋಗಿದೆ? ದುಡ್ಡು ಶಾರ್ಟೇಜ್ ಆಗಿತ್ತೇನೋ, ದುಡ್ಡು ಸಾಕಾಗಲಿಲ್ವೇನೋ, ಇಲ್ಲ ಬೇರೆ ಕಮಿಟ್ಮೆಂಟ್ ಏನಾದರೂ ಇತ್ತೇನೋ, ಇದಕ್ಕಿಂತ ಜಾಸ್ತಿ ದುಡ್ಡು ಸಿಗೋವಂಥದ್ದು, ಅದಕ್ಕೋಸ್ಕರನೇ ಅವರು ಈಚೆಗಡೆ ಹೋಗಿದ್ದಾರೆ ಅಷ್ಟೇ, ಬೇರೆ ಏನು ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಬ್ಬ ಇಂಗ್ಲೀಷ್ ಪ್ಲೇಯರ್ ಇವಾಗ ಈಚೆ ಉಳ್ಕೊಂಡಿದ್ದಾರೆ. ಇವರ ರೀಪ್ಲೇಸ್ಮೆಂಟ್ ಇವಾಗ ಅನೌನ್ಸ್ ಮಾಡಬೇಕಾಗಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಅಪ್ಡೇಟ್ ಬಿಟ್ಟು ರಾಜಸ್ಥಾನ್ ರಾಯಲ್ಸ್ ಇರೋ ಪಿಂಕ್ ಕಲರ್ ಜರ್ಸಿನ ಹಾಕೊಬೇಕು ಅಂತ ಅನ್ಕೊಂಡಿದ್ದಾರಂತೆ. ಡಿಸ್ಪ್ಲೇ ಮಾಡಿ ನೋಡ್ತಾ ಇರ್ಬೋದು, ಈ ಥರ ಜರ್ಸಿನ ಹಾಕಬೇಕು ಅಂತ. RCB ಮೇಲೆ ಮ್ಯಾಚ್ ಇದೆಯಲ್ಲ, ಆ ಮ್ಯಾಚಲ್ಲಿ ಇದನ್ನು ಹಾಕಬೇಕು ಅಂತ ಅನ್ಕೊಂತ ಇದ್ದಾರಂತೆ. ವುಮೆನ್ಸಿಗೆ ಕ್ರೆಡಿಟ್ ಕೊಡಬೇಕು, ರಾಜಸ್ಥಾನಿ ವುಮೆನ್ಸ್ಗಳಿಗೆ ಕ್ರೆಡಿಟ್ ಕೊಡಬೇಕು ಅಂತ ಈ ಒಂದು ಮೂರ ಮಾಡ್ತಾ ಇದ್ದಾರಂತೆ. ನೋಡೋಣಮ್ಮ, ಇವ್ರು ಹಾಕೋಣ ಜರ್ಸಿ ಮೊದಲೇ ಪಿಂಕ್ ಜರ್ಸಿನೇ ಇವ್ರದ್ದು, ಅದರಲ್ಲಿ ಫುಲ್ ಪಿಂಕ್ ಮಾಡ್ಕೊಂಡ್ರೆ ಡಿಫ್ರೆನ್ಸ್ ಕಾಣಿಸುತ್ತೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಸೊ ಏನೋ ಜೋಶಲ್ಲಿ ಇದ್ರ ಹುಡುಗರು ಹಾಕೊಳ್ಳಿ ಬಿಡಿ. ಅಪ್ಡೇಟ್ ಬಂತ್ರಿ, ಹೋಮ್ ಕಮಿಂಗ್ RCB ಅಂತ. RCB ಪೋಸ್ಟ್ ಮೇಲೆ ಪೋಸ್ಟ್ ಹಾಕ್ತಾನೆ ಇದ್ದಾರೆ. ಮೈನ್ ಪ್ಲೇಯರ್ಗಳು ಕೂಡ ಬಂದು ಹೇಳಿದ್ದಾರೆ ಆಲ್ರೆಡಿ ನಮ್ಮ RCBಗೆ ಅಕಾರ್ಡಿಂಗ್ ಟು ಸಮ್ ರಿಪೋರ್ಟ್ಸ್. ಬಟ್ ಇನ್ನು RCB ಅಪ್ಡೇಟ್ ಮಾಡಿಲ್ಲ, ರಿಪೋರ್ಟ್ಸ್ಗಳು ಬರ್ತಾ ಇದೆ. ವಿರಾಟ್ ಕೊಹ್ಲಿ ಕೂಡ ಇವತ್ತು ಎಂಟ್ರಿ ಕೊಟ್ಟಿದ್ದಾರೆ ಅಂತ. ಇದು ಗೊತ್ತಿಲ್ಲ, ಅವ್ರು ಪರ್ಟಿಕ್ಯುಲರ್ ಆಗಿ ನಮಗೆ ಅಪ್ಡೇಟ್ ಕೊಟ್ರೆ ಗೊತ್ತಾಗೋದು ಹೋಮ್ ಕಮಿಂಗ್ ಅಂತ. ವಿರಾಟ್ ಕೊಹ್ಲಿ ಅವ್ರದ್ದು ಪೋಸ್ಟ್ ಹಾಕಿದ್ರೆ ನಮಗೆ ಗೊತ್ತಾಗೋದು. ಬಟ್ ಆಸ್ ಪರ್ ದ ರಿಪೋರ್ಟ್ ಸ್ವಲ್ಪ ರೂಮರ್ಸ್ ಹರಿದಾಡ್ತಾ ಇದೆ. ವಿರಾಟ್ ಕೊಹ್ಲಿ ಅವರು ಕೂಡ ಬಂದಿರಂತ. ಬಂದರೆ ನಾನು ಆಬ್ವಿಯಸ್ಲಿ ಅಪ್ಡೇಟ್ ಮಾಡ್ತೀನಿ. ನೆನ್ನೆ ಫ್ಯಾಫ್ ಡುಪ್ಲೆಸಿಸ್ ಅವರು ಕೂಡ ಬಂದರು, ನಮ್ಮ RCBಯ ನಾಯಕ. ಜೊತೆಗೆ DK ಕೂಡ ಇವತ್ತು ಬಂದು ಹೇಳಿರೋದು. ಮೈನ್ ಪ್ಲೇಯರ್ಸ್ ಕೂಡ ಒಬ್ಬೊಬ್ಬರು ಲ್ಯಾಂಡ್ ಆಗ್ತಿದ್ದಾರೆ. ಆಲ್ಮೋಸ್ಟ್ ಇನ್ನು ಮಿಕ್ಕಿರುವಂಥ ಜೂನಿಯರ್ ಪ್ಲೇಯರ್ಸ್ಗಳಲ್ಲಿ ಏನಿದ್ದಾರೆ ಆಲ್ಮೋಸ್ಟ್ ಅವರೆಲ್ಲ ಬಂದ್ಬಿಟ್ಟು ಹೇಳಿದ್ದಾರೆ. ನೋಡೋಣ ನಮ್ಮ ಕಿಂಗ್ ಕೊಹ್ಲಿ ಯಾವಾಗ ಜಾಯಿನ್ ಆಗ್ತಾರೆ ಅಂತ, ಅಥವಾ ಆಗಿದ್ದಾರೋ ಅಂತ. ಅಪ್ಡೇಟ್ ನಂಬರ್ 4, ಪ್ರಸಿದ್ಧ ಕೃಷ್ಣ ರಿಲೇಟೆಡ್. ನಿನ್ನೆ ರಾತ್ರಿ ಒಂದು ಅಪ್ಡೇಟ್ ಬಂತು, ಪ್ರಾಬ್ಲಿ ಗೊತ್ತಾಗಿರುತ್ತೆ ಅಂತ ಅನ್ಕೊಂಡಿದ್ದೆ. ಪ್ರಸಿದ್ಧ ಕೃಷ್ಣ ಕೂಡ ರೂಲ್ಡ್ ಔಟ್ ಆಫ್ IPL 2024. ರಾಜಸ್ಥಾನ್ ರಾಯಲ್ಸ್ ಒಂಥರ ಬ್ಯಾಡ್ ನ್ಯೂಸ್ ಅಂತ ಹೇಳಬೇಕು. ರೀಸೆಂಟಾಗಿ ಏನಂತ ಫಿಟ್ಟಾಗಿ ಏನು ಕಾಣಿಸ್ತಾ ಇಲ್ಲ. ಸಿಕ್ಕಾಪಟ್ಟೆ ಇಂಜುರೀಸ್ಗಳಂತೂ ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇದೆ. IPLನೂ ಕೂಡ ಬ್ಯಾಕ್ ಟು ಬ್ಯಾಕ್ ಒಂಥರ ಮಿಸ್ ಮಾಡ್ಕೊಳೋ ಥರ ಆಗ್ತಾ ಇದೆ. ಸೊ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಗುರು. ಪ್ರಸಿದ್ಧ ಕೃಷ್ಣ ಈ ಥರ ಆಯಿತು ಅಂತಂದರೆ, ಹೌದು ಇಂಜುರಿ ಯಾರನ್ನು ಕೇಳಿ ಬರೋದಿಲ್ಲ. ಬಟ್ ರಿಪೀಟೆಡ್ ಇಂಜುರಿಗಳು ಬ್ಯಾಕ್ ಟು ಬ್ಯಾಕ್ ಈ ಥರ ಸೀಸನ್ ಮಿಸ್ ಮಾಡ್ಕೊಳ್ಳೋ ಥರ ಆಯಿತು ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಹೋಗುತ್ತೆ ಅವರ ಕೆರಿಯರಲ್ಲಿ. ಯಾಕಂದರೆ ಅವ್ರನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇದ್ದಂಥ ಪ್ಲ್ಯಾಟ್ಫಾರ್ಮೇನೆ IPL ಟೈಮಲ್ಲಿ ಈ ಥರ ಇಂಜುರಿಗಳೆಲ್ಲ ಆಗೋಗ್ಬಿಡ್ತು ಅಂತಂದರೆ ಇಂಟರ್ನ್ಯಾಷನಲ್ ಫಾರ್ಮೇಟಿಗೆ ಕಮ್ ಬ್ಯಾಕ್ ಮಾಡೋದು ತೀರಾ ಕಷ್ಟ ಆಗ್ತಾ ಹೋಗುತ್ತೆ. ನಮ್ಮ ಕೃಷ್ಣನಿಗೆ ನೋಡೋಣ, ಆದಷ್ಟು ಬೇಗ ರಿಕವರ್ ಆಗಿ ಬರಲಿ ಪ್ರಸಿದ್ಧ ಕೃಷ್ಣ ಅಂತ ಅನ್ಕೊಳ್ಳೋಣ. ಅಪ್ಡೇಟ್ ನಂಬರ್ 5, ಮೊಹಮ್ಮದ್ ಕೈಫ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಿನ್ನೆ ಏನು ರೂಮರ್ಸ್ ಎಲ್ಲ ಸ್ಪ್ರೆಡ್ ಆಗ್ತಾ ಇತ್ತು, ವಿರಾಟ್ ಕೊಹ್ಲಿ ಇರೋದಿಲ್ವಂತೆ T20 ವರ್ಲ್ಡ್ ಕಪ್ಪಿಗೆ, ವಿರಾಟ್ ಕೊಹ್ಲಿ ಹಂಗಂತೆ ಹಿಂಗಂತೆ, ವಿರಾಟ್ ಕೊಹ್ಲಿ ಮೇಲೆ ಕಾನ್ಫಿಡೆನ್ಸ್ ಇಲ್ವಂತೆ, BCCIಗೆ ಸೆಲೆಕ್ಟ್ ಮಾಡುವಂತೆ ಸೆಲೆಕ್ಷನ್ ಕಮಿಟಿ ಯೋಚನೆ ಮಾಡ್ತಿದ್ದಂತೆ, ಈ ಥರ ಯೋಚನೆ ಮಾಡ್ದಂತೆ, ಆ ಥರ ಯೋಚನೆ ಮಾಡ್ದಂತೆ, ವಿರಾಟ್ ಕೊಹ್ಲಿನ ಒಂಥರ ನೆಗೆಟ್ ಮಾಡ್ತಾರಂತೆ, ಹಾಕೊಳ್ಳೋದಿಲ್ವಂತೆ, ಅದು ಇದು ಅಂತೆಲ್ಲ ಅಪ್ಡೇಟ್ಗಳು ಬಂದಿತ್ತು, ರೂಮರ್ಸ್ಗಳು ಸ್ಪ್ರೆಡ್ ಆಗ್ತಿತ್ತು. ಇದಕ್ಕೆ ಮೊಹಮ್ಮದ್ ಕೈಫ್ ಅವರು ಒಂದೇ ಒಂದು ಪದದಲ್ಲಿ ಉತ್ತರನ ಕೊಟ್ಟಿದ್ದಾರೆ. ಈ ಥರ ಎಲ್ಲ ಏನು ಮಾತಾಡ್ತಿದ್ದಾರೆ, ಈ ಥರ ಎಲ್ಲ ಏನು ಸ್ಪ್ರೆಡ್ ಮಾಡ್ತಿದ್ದೀರಾ ನೀವು? ಪಕ್ಕ ಗಲ್ಲಿ ಕ್ರಿಕೆಟ್ ಲೆವೆಲಲ್ಲೇ ಯೋಚನೆ ಮಾಡ್ತಾ ಇದ್ದೀರಾ. ನಿಮಗೆ ಕ್ರಿಕೆಟ್ ಗಂಧ ಗಾಳಿ ಎಲ್ಲ ಏನೂ ಇಲ್ಲ. ಕೊಹ್ಲಿ ಇಲ್ದಂಗೆ ಇನ್ನು ವರ್ಲ್ಡ್ ಕಪ್ಪಿಗೆ ಹೋಗೋಕ್ಕಾಗುತ್ತೆ ಅನ್ನೋದು, ಯಾವುದೇ ವರ್ಲ್ಡ್ ಕಪ್ ಆಗಿರಲಿ, ODI ಆಗಿರಲಿ, T20 ಆಗಿರಲಿ, ಕೊಹ್ಲಿ ಇಲ್ದಂಗೆ ಹೋಗೋಕ್ಕಾಗುತ್ತಾ? ಅವ್ರ ಸ್ಟ್ಯಾಟ್ಸ್ ನೋಡಿದ್ಯಾ, ಅವ್ರು ಅದು ನೋಡಿದ್ಯಾ, ಇದು ನೋಡಿದ್ಯಾ ಅಂತ ಒಂದು ಕೌಂಟರ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ನೋಡೋಣ ಗುರು ಏನೇನಾಗುತ್ತೆ ಅಂತ. ಒಟ್ಟಿನಲ್ಲಿ ಯಾವೊಂದು ಸ್ಪ್ರೆಡ್ ಮಾಡ್ದ ಅಂತ ಗೊತ್ತಿಲ್ಲ ಅದು ನ್ಯೂಸ್ನ. ನೆನ್ನೆ ಅಂತೂ ಬಲೆ ವೈರಲ್ ಆಯಿತು. ಬಟ್ ಇವತ್ತು ಸೈಲೆಂಟ್ ಆಗೋಗ್ಬಿಟ್ಟಿದೆ ಮ್ಯಾಟ್ರ್, ಏನೂ ಸದ್ ಮಾಡ್ತಾ ಇಲ್ಲ. ಇದು ಗೊತ್ತಾಗುತ್ತೆ ಫೇಕ್ ನ್ಯೂಸ್ ಇದೆಲ್ಲ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇಷ್ಟ ಆಗಿದ್ದು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗಬಹುದು. ಸಿಗೋಣ, ಬಾ.